ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಿನ್ನೆ ಸಾಯಂಕಾಲ ಮಾಜಿ ಶಾಸಕರು ಫಿರೋಜ್ ಸೇಠ್ ಮತ್ತೆ ರಾಜು ಸೇಠ್ ಅವರು ತುಂಬ ಈಗ ಶಾಸಕರು ಅವ್ರ ಮನೆಯಲ್ಲಿ ಡಿನ್ನರ್ ಕರೆದಿದ್ರು. ನಾವೆಲ್ಲ ಭೇಟಿ ಮಾಡಿ ಒಳ್ಳೆ ಡಿನ್ನರ್ ಮಾಡಿದ್ವಿ. ಈ ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನಲ್ಲಿ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಆ ಹಿನ್ನೆಲೆ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಯಾವುದು ರಾಜಕೀಯ ಯಾವುದು ಚರ್ಚೆ ಆಗಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವುದೇ ವಿಚಾರದಲ್ಲಿ ಚರ್ಚೆ ಮಾಡಲಿಲ್ಲ. ಡಿನ್ನರ್ ಮೀಟಿಂಗ್ ರೂಢಿ ಆಗಿಬಿಟ್ಟಿದೆ ಅಲ್ಲ, ಏನಿಲ್ಲ. ಈಗ ನಾವು ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡಿದ್ರೆ ಬಿಜೆಪಿಗೆ ಏನ್ ತೊಂದ್ರೆ? ಬಿಜೆಪಿಗೆ ಯಾಕೆ ತೊಂದರೆ ಮಾಡ್ಬೇಕು? ಅವ್ರ ಬಗ್ಗೆ ಏನ್ ತಿಂದ್ವಿ, ಚಿಕನ್ ತಿನ್ವಾ, ಮಟನ್ ತಿನ್ವಾ, ಇಡ್ಲಿ ತಿನ್ವಾ, ದೋಸೆ ತಿನ್ವಾ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಆಸ್ ಆಪೋಸಿಷನ್ ಏನೆಲ್ಲ ಕೆಲಸ ಮಾಡೋದು ಮಾಡಲಿ. ಅವ್ರ ಪ್ರಶ್ನೆಗಳನ್ನ ನಾವು ಉತ್ತರ ಕೊಡ್ತೀವಿ, ವಿಚಾರಗಳನ್ನ ವಿನಿಮಯ ಮಾಡಲಿ. ಈ ಜನ ಪರವಾಗಿ ಅವರ ಏನು ಧ್ವನಿ ಇದೆ ಅದನ್ನ ಆಸ್ ಎ ಲೀಡರ್ ಆಫ್ ದ ಆಪೋಸಿಷನ್ ಅಂಡ್ ಪಾರ್ಟಿ ಮಾಡಿ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. 2.5 ವರ್ಷ ನಾವು ನಮ್ಮ ಸರ್ಕಾರ ಸಮರ್ಥವಾಗಿ ನಮ್ಮ ಸರ್ಕಾರ ನಡೆಸಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಶಿವಕುಮಾರ್ ನೇತೃತ್ವದಲ್ಲಿ 2.5 ವರ್ಷ ನಾವು ಮಾಡಿದ್ದೀವಿ. ನುಡಿದ ನಡೆದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಅದರಲ್ಲೂ ಕೂಡ ಅದನ್ನ ಟೀಕೆ ಮಾಡ್ತಾರೆ. ನಾನು ವಿಧಾನ ಪರಿಷತ್ ಹೇಳಿದೆ, ಒಂದು ವೇಳೆ ನಿಮ್ಗೇನಾದ್ರೂ ಧೈರ್ಯ ಇದ್ರೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಂತ ಹೇಳಂತಹ ಕೆಲಸ ನೀವು ಮಾಡಕ್ ಸಾಧ್ಯ ಇದೆ ಅಂತ ಮಾತನ್ನು ಕೂಡ ಹೇಳಿದ್ದೀವಿ. ಅದನ್ನ ಹೇಳಕ್ ತಯಾರಿಲ್ಲ. ಬಸ್ ಲೇಟ್ ಆಗಿ ಬಂತು, ಬಸ್ಸಲ್ಲಿ ಸೀಟ್ ಇಲ್ಲ, ಇಂತರ ಮಾತುಗಳನ್ನ ಹೇಳಿ. ಆದ್ರೆ ಆಸ್ ಆಪೋಸಿಷನ್ ನಮ್ಮ ಒಳ್ಳೆಯ ಕಾರ್ಯಕ್ರಮಗಳನ್ನ ಅವರು ಸ್ವಾಗತ ಮಾಡಬೇಕು. ಎಲ್ಲಿ ಟೀಕೆ ಮಾಡಬೇಕು. ಇಂತಹ ಒಳ್ಳೆಯ ಸರ್ಕಾರ ಅದನ್ನ ಈ ಸುಂದರ ಕಣ್ಣುಗಳಿಂದ ನೋಡಿ ಅಂತ ಹೇಳಿದ್ರೆ ಎಕ್ಸ್ರೇ ಗ್ಲಾಸ್ ಹಾಕೊಂಡು ನೋಡ್ತಾರೆ. ಏನ್ ಕಾಣುತ್ತೆ ಎಕ್ಸ್ರೇ ಗ್ಲಾಸ್ ಹಾಕೊಂಡ್ರೆ? ಸೊ ನಮ್ಮ ಸರ್ಕಾರದ ಸಾಧನೆ ಈಗಾಗಲೇ ನಾವು ಕೆಲಸ ಮಾಡಿದ್ದೀವಿ. ಮುಂದೆ 2 ವರ್ಷ ನಾವು ನಿಮ್ಮ ಸಮರ್ಥವಾಗಿ ಜನರ ಪರ ಕೆಲಸ ಮಾಡ್ತೀವಿ. ಸಿಎಂ ಬಂದಿದ್ರು, ಎಲ್ಲ ಸಿಎಂ ಬಂದಿದ್ರು, ಮಂತ್ರಿಗಳು ಬಂದಿದ್ರು, ಶಾಸಕರು ಬಂದಿದ್ರು. ಒಳ್ಳೆ ಡಿನ್ನರ್ ಆಯ್ತು. ಸಿದ್ದರಾಮಯ್ಯ ಆಪ್ತರು ಮಾತ್ರ ಕಾಣಿಸ್ಬೇಕು. ಇಲ್ಲ, ಹಾಗೇನಿಲ್ಲ. ಆಪ್ತರಲ್ಲ, ಈ ಭಾಗ ವಿಶೇಷವಾಗಿ ಅಲ್ಪಸಂಖ್ಯಾತ ಶಾಸಕರನ್ನ ಮಂತ್ರಿಗಳನ್ನ ಕರೆಸಿದ್ರು. ಬೇರೆಯವರು ಕೂಡ ಅದ್ರ ಭಾಗಿಯಾಗಿದ್ರು. ಇಲ್ಲ, ಅದರಲ್ಲಿ ಡಿನ್ನರ್ ಅಲ್ಲಿ ಏನು ಅಹಿಂದ ಅಂತದ್ದು ಏನಿಲ್ಲ. ಎಲ್ಲ ಬಂದಿದ್ರು. ಅದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಯಾವುದೇ ಇಲ್ಲ. ಪ್ರತಿ ವರ್ಷ ಫಿರೋಜ್ ಸೇಠ್ ಅವ್ರ ಕರೀತಾರೆ, ಆ ಟೈಮಲ್ಲಿ ಅಟೆಂಡ್ ಮಾಡ್ತೀವಿ. ಎಲ್ಲ ಜಿಲ್ಲೆಗಳೇ ಅಹಿಂದ ಸಭೆಗಳಾಗಬೇಕು, ಮೀಟಿಂಗ್ಗಳಾಗಬೇಕು, ಕಾರ್ಯಕ್ರಮ ಆಗಬೇಕು ಅಂತ ಏನಾದ್ರು ಯಾರು ಹೇಳಿದ್ರು? ಹಾಗೆ ಆ ಥರ ಚರ್ಚೆ ಆಯಿತು? ಯಾವುದೇ ಚರ್ಚೆ ಆಗಿಲ್ಲ. ಅದೆಲ್ಲ ಯಾವ ಚರ್ಚೆ ಆಗಲಿಲ್ಲ. ಅಂಥದ್ದು ಯಾವುದೇ ಡಿಸ್ಕಷನ್ ಕೂಡ ಡಿನ್ನರ್ ಮೀಟಿಂಗ್ ಆಗಲಿಲ್ಲ.